ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ APN ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಧನುರ್ಮಾಸದ ಕೊನೆಗೆ ಆಗಲೇ ಬಂದೇ ಬಿಟ್ವಿ. ಇನ್ನೊಂದು 2 ದಿನಗಳಲ್ಲಿ ನಾವು ಶಾಕ್ತುಮರೈ ಪಾಸುರಗಳನ್ನು ಕೂಡ ನೋಡ್ತಿವೆ. ಆ ರೀತಿಯಲ್ಲಿ ಇವತ್ತಿನ ಪಾಸುರ: மாலே மணிவண்ணா மார்கள் நீராடுவான் மேலையார் செய்வன்கள் வேண்டுவன கேட்டியேல் ஞாலத்தை எல்லாம் நடுங்க முதல்வன பாலண்ண வண்ணத்தும் பாஞ்சஜன்யமே போல்வன சங்கங்கள் போய்பாடுடையனவே ಶಾಲಪೆರುಂಪರೆಯೇ ಪಲ್ಲಾಂಡಿ ಶೈಪಾರೆ ಕೋಲ ಬೆಳಕ್ಕೆ ಕೊಡಿಯೇ ವಿಧಾನವೇ ಆಲಿನೆಲೆಯಾಯ್ ಅರುಳೇಲೋರ್ ಎಂಪಾವಾಯ್ ಅನ್ನುವಂತಹ ಈ ಪಾಸುರದಲ್ಲಿ ಗೋದಾದೇವಿ ಮಾಲೆ ಅಂತ ಹೇಳಿ ಈ ಪದದ ಮೂಲಕ ಅತ್ಯಂತವಾದ ಪ್ರೀತಿಯನ್ನ ಇಡೋದಕ್ಕೆ ಅರ್ಹನಾದವನು ಆ ಎಂಪೆರುಮಾನದಂತಹ ಭಗವಂತ ಒಬ್ಬನೇ. ಅದೇ ರೀತಿಯಲ್ಲಿ ಆ ಭಗವಂತ ಅತ್ಯಂತ ಪ್ರೀತಿಯನ್ನ ನಮ್ಮ ಮೇಲೆ ತೋರಿಸ್ತಾನೆ. ಮಿಕ್ಕ ಎಲ್ಲರಿಗಿಂತ ಹೆಚ್ಚಾದ ಪ್ರೀತಿಯನ್ನ ಅವನು ನಮ್ಮ ಮೇಲೆ ತೋರಿಸೋದ್ರಿಂದ ಅವನಿಗೆ ಮಾಲೆ ಅನ್ನುವಂತಹ ಹೆಸರು. ಈ ರೀತಿಯಾಗಿರುವಂತಹ ಆ ಭಗವಂತನನ್ನ ಮಾಲೆ ಮಣಿವಣ್ಣ ಅಂತ ಹೇಳಿ ಸ್ತೋತ್ರ ಮಾಡ್ತಾಳೆ. ಅದರ ಜೊತೆಗೆ ಈ ಪಾಸುರದಲ್ಲಿ ಮುಖ್ಯವಾಗಿ ಈ ವ್ರತಕ್ಕೆ ಬೇಕಾಗಿರುವಂತಹ ವಸ್ತುಗಳು ಪಾಲನ್ನ ವಣ್ಣತ್ತುಂ ಪಾಂಚಜನ್ಯಮೇ ಅಂತ ಹೇಳಿದ್ರೆ, ಆ ರೀತಿಯಾದ ಶಂಖಗಳನ್ನು ನೀನು ನಮಗೆ ಈ ವ್ರತ ಮಾಡೋದಕ್ಕಾಗಿ ಕರುಣಿಸು. ಅದರ ಜೊತೆಗೆ ದೊಡ್ಡ ದೊಡ್ಡ ಭೇರಿಗಳು. ಅದರ ಜೊತೆಗೆ ಇಲ್ಲಿ ಗೋದಾದೇವಿ ಕೇಳ್ತಾ ಇರುವಂತಹ ವಿಷಯ ಕೊಡಿಯೇ ವಿಧಾನಮೇ ಅಂತ ಎಲ್ಲ ಅಂದ್ರೆ ಧ್ವಜ, ಅದರ ಜೊತೆಗೆ ಒಂದು ಮಂಟಪದ ಮೇಲುಕಟ್ಟು, ಮಂಗಳ ದೀಪ. ಮುಖ್ಯವಾಗಿ ನಮ್ಮ ಜೊತೆ ಎಲ್ಲರೂ ಬರ್ಬೇಕು, ನಾವೆಲ್ಲ ಸೇರಿರ್ಬೇಕು. ಅದೇನೆ ಇಲ್ಲಿ ಗೋದಾದೇವಿ ಕೇಳ್ತಾ ಇರೋದು. ನಿನಗೆ ಮಂಗಳ ಹಾಡೋದಕ್ಕೆ ಇನ್ನೂ ನಮಗೆ ಜನರನ್ನ ಕರುಣಿಸು, ನಿನ್ನ ಮೇಲೆ ಈ ರೀತಿ ಸ್ತೋತ್ರ ಮಾಡೋದಕ್ಕೆ ಇನ್ನೂ ನಮಗೆ ಭಕ್ತರು ಬಂದು ಸೇರ್ಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ಕೇಳ್ತಾ ಇದ್ದಾಳೆ. ಈ ರೀತಿ ಒಂದು ಪಟ್ಟಿಯನ್ನ ಕೊಡ್ತಾ ಇದ್ದಾಳೆ ಈ ವ್ರತ ಅನುಷ್ಠಾನ ಮಾಡೋದಕ್ಕೆ, ಪ್ಲಸ್ ಇದು ಸಿದ್ಧಿಸೋದಕ್ಕೆ. ಆಗ್ಲೇ ಪಟಭದ್ರಶಾಲಿಯಾದ ನಿನಗೆ ಈ ವ್ರತವನ್ನ ನಾವು ಮಾಡ್ತಾ ಇರುವಂತದ್ದು ಸಿದ್ಧಿಸತ್ತೆ ಅಂತ ಹೇಳಿ ಗೋದಾದೇವಿ ಈ ಪಾಸುರದ ಮೂಲಕ ತೋರಿಸ್ತಾ ಇದ್ದಾಳೆ. ಇದು ಸಾಮಾನ್ಯವಾದ ಒಂದು ಮೇಲ್ನೋಟದ ಅರ್ಥ. ಅದು ನಾವು ಎಲ್ಲಾ ಸಾಲುಗಳಿಗೂ ನೋಡಿಲ್ಲ. ಈ ಸಾಮಾನ್ಯವಾದ ಅರ್ಥ, ಒಳ ಅರ್ಥ, ವಿಶೇಷ ಅರ್ಥ ಇವೆಲ್ಲವನ್ನ ವಿವರವಾಗಿ ನೋಡ್ಬೇಕು ಅಂತ ಅಂದ್ರೆ ಇಂದು ಸಂಜೆ ಆಂಡಾಳ್ ಮಂದಿರ 6ರಿಂದ 7ವರೆಗೆ ತಾವೆಲ್ಲರೂ ಮೈಸೂರಿನಲ್ಲಿ ಅಲ್ಲಿಗೆ ಬರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅಲ್ಲಿಗೆ ಬಂದರೆ ಇದರ ವಿವರವಾದ ಅರ್ಥಗಳನ್ನೆಲ್ಲ ಕೇಳಬಹುದು. ಧನ್ಯವಾದ.